ಎಲ್ರಿಗೂ ನಮಸ್ಕಾರ. ಕುಷ್ಕ ರೈಸ್ ನೋಡಿ ಹೇಗೆ ಮಾಡೋದು ಅಂತ. ಕುಕ್ಕರ್ಗೆ ಒಂದಿಟ್ಟು ಎಣ್ಣೆ, ಮೆಣಸಿನ್ಕಾಯಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿನ ನಿಮ್ಗೆ ಹೇಗೆ ಬೇಕೋ ಉದ್ದ ಅಥವಾ ಹೆಚ್ಕೊಳ್ಳಿ, ಲಿಂಬೆಹಣ್ಣು, ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮಕ್ಕಿ, ಪೆಪ್ಪರ್ ಪೌಡರ್, ಕೊರಿಯಂಡರ್ ಪೌಡರ್, ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಮತ್ತು ಉಳ್ಳಾಗಡ್ಡಿ. ಈರುಳ್ಳಿ ಜಾಸ್ತಿ ಆದಷ್ಟು ಕುಷ್ಕ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಇವನನ್ನು ನಾವು ಫ್ರೈ ಮಾಡಬೇಕು. ಏನು ಮಸಾಲ ಐಟಮ್ಸ್ ಏನು ತೊಗೊಂಡಿದ್ದೀವಲ್ವ, ಏಲಕ್ಕಿ, ಲವಂಗ, ಏಲಕ್ಕಿ, ಚಕ್ರಮಕ್ಕಿ, ಮೆಣಸುಕಾಳು ಹಾಕಿದ್ದೀನಿ. ಈಗ ಉಪ್ಪು ಹಾಕಿದರೆ ಸ್ವಲ್ಪ ಮೆತ್ತಗೆ ಆಗುತ್ತೆ ಉಳ್ಳಾಗಡ್ಡಿ, ಹೀಗಾಗಿ ನಾನು ಮೊದಲಿಗೆ ಅರಿಶಿನ ಹಾಕಿದೆ, ಆಮೇಲೆ ಗರಂ ಮಸಾಲ, ಮೆಣಸಿನ್ಕಾಯಿ, ಟೊಮೆಟೊ. ಅರಿಶಿನ ಬೇಗ ಹಾಕೋದ್ರಿಂದ ಉಳ್ಳಾಗಡ್ಡಿ ಬೇಗನೆ ಕರಿಯುತ್ತೆ. ಹಾಗೆ ಮತ್ತು ಕೊತ್ತಂಬರಿನ ನಾನು ಸ್ವಲ್ಪ ಒಗ್ಗರಣೆಯಲ್ಲೂ ಹಾಕಿದ್ದೀನಿ, ಹಾಗೆ ಜೀರಿಗೆನೂ ಹಾಕಿದೆ. ಒಗ್ಗರಣೆಯಲ್ಲಿ ಕೂಡ ಕೊತ್ತಂಬರಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು ನೋಡಿ, ಪುದೀನ ಹಾಕಿದೆ, ಪಲಾವ್ಗೆ ಪುದೀನ ಬೇಕೇ ಬೇಕು. ಪೆಪ್ಪರ್ ಪೌಡರ್ ಹಾಕಿದೆ ಮತ್ತು ಕೊರಿಯಂಡರ್ ಪೌಡರ್, ಉಪ್ಪು ರುಚಿ ತಕ್ಕಷ್ಟು, ಆಮೇಲೆ ಪಲಾವ್ ಎಲೆ, ಅನ್ನದ ಗರಿ ಅಂತೀವಲ್ವ ಅದು. ನೋಡಿ ಇವಾಗ ಎಲ್ಲ ಹಾಕಿ ಅಕ್ಕಿಯನ್ನು ಏನು ತೊಳೆದಿಟ್ಕೊಂಡಿದ್ವಲ್ವ, ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. 4 ಗ್ಲಾಸ್ ಅಥವಾ 3.5 ಗ್ಲಾಸನ್ನು ನೀರು ಹಾಕ್ಕೊಳ್ಳಿ. ಅನ್ನ ಬಹಳ ಉದುರಬೇಕನ್ನೋರು 3 ಹಾಕ್ಕೊಳ್ಳಿ, ಮೀಡಿಯಮ್ ಬೇಕಂತನ್ನೋರು 3.5 ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಲಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದುರಾಗುತ್ತೆ. ಈಗ ಕುದೀತಾ ಇದೆ ಅಲ್ವಾ, ಲಿಡ್ನ ಕ್ಲೋಸ್ ಮಾಡ್ತೀನಿ. 3 ವಿಸಲ್ ಬರಬೇಕು. 3 ವಿಸಲ್ ಬಂದ ತಕ್ಷಣ ನಿಮಗೆ ನಾನು ರೈಸ್ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ವಿಸಲ್ ಬಂದಾಯಿತು. ರೈಸ್ ಹೇಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ರೈಸ್ ಮಾತ್ರ. ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.